ಒಬ್ಳೇ ಇದ್ದೀನಿ. ಇವತ್ತು ನನ್ನ ಡೇ 6 ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಒಬ್ಳೇ ಇದ್ದೀನಿ ಅಂದರೆ ಹಸಿವೆ ಹೆಚ್ಚಾಗುತ್ತಾ? ಅಯ್ಯೋ ಇಲ್ವೇ ಇಲ್ಲ. ಒಂಟಿಯಾಗಿದ್ದರೆ ಟೈಮ್ ಸ್ಲೋ ಆಗ್ತತೆ ಅಂತ ಥಾಟ್ ಬಂದರೂ ಅದು ಫಾಸ್ಟಿಂಗ್ಗೆ ಬೋನಸ್ ಅಷ್ಟೇ. ಹಸಿವು ಡಿಸ್ಟ್ರಾಕ್ಷನ್ ಕಡಿಮೆ. ಬೆಳಿಗ್ಗೆ ಕಾಫಿ ವಿತೌಟ್ ಶುಗರ್ ಅಂದರೆ ಮೈಂಡ್ಗೆ ಶಾಕ್ ಆ್ಯಂಡ್ ಬಾಡಿಗೆ ಟ್ರೀಟ್. ಅಮ್ಮ ಇರಲಿಲ್ಲ, ಸೊ ಇವತ್ತಿನ ಅಡುಗೆ ನಾನೇ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಆ್ಯಸ್ ಯೂಶುವಲ್ ನನ್ನ ಡೇ ಸ್ಟಾರ್ಟ್ ಆಗಿದ್ದು ಬಿಸಿನೀರ್ ಜೊತೆ ಜೀರಾ ಮೆಂತೆ ಪೌಡರ್ ಹಾಕಿ ಕುಡ್ದೆ ಅಂಡ್ 1 hour ಬಿಟ್ಬಿಟ್ಟು ನಾನು ಬ್ಲ್ಯಾಕ್ ಕಾಫಿ ಕುಡ್ದೆ. ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆದಾಗ ನಾನು ತಿಂದಿದ್ದು ಒಂದು ಆಪಲ್ ಜೊತೆಗೆ 1 ಲೋಟ ಹಾರ್ಲಿಕ್ಸ್ ಮತ್ತೆ ನಾನು 1 ಬಟ್ಲ ರಾಗಿ ಗಂಜಿ ಮಾಡ್ಕೊಂಡಿದ್ದೆ. ಸೊ ರಾಗಿ ಗಂಜಿ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಅನ್ನ, ಮೂಲಂಗಿ ಸಾಂಬಾರ್, ಹೆಸರುಕಾಳು, ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೆ. ಜೊತೆಗೆ ಪನ್ನೀರ್ ಫ್ರೈ ಕೂಡ, ಹಾಗೆ 1 ಸೌತೆಕಾಯಿ ತಿಂದೆ. ಬೆಲ್ಲಿ ಫುಲ್ ಅಂಡ್ ಮೈಂಡ್ ಹ್ಯಾಪಿ. ಮಧ್ಯಾಹ್ನ ಊಟ ಆದಮೇಲೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ 2 ಪಿಸ್ತಾ ತಿಂದೆ ಅಂಡ್ ಸಂಜೆ ಹುರಿದಿರೋ ಶೇಂಗಾ ಬೀಜದ ಜೊತೆ ಗ್ರೀನ್ ಟೀ ಕುಡ್ದೆ. ಒಬ್ಬರೇ ಇದ್ರೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನೇ ಪ್ರೂಫ್. ಆ್ಯಂಡ್ ಡಿಸಿಪ್ಲಿನ್ ಇದ್ದರೆ ಫಾಸ್ಟಿಂಗ್ ಕೂಡ ಫನ್ ಆಗಿರುತ್ತೆ.